ಸುವಚನ. ಇತರರ ದೋಷಗಳನ್ನೇ ಹುಡುಕುವವ ದುರ್ಜನ. ದುಷ್ಟನಾದವನು ಇತರರಲ್ಲಿರುವ ಸಾಸಿವೆ ಕಾಳಿನಷ್ಟೂ ದೋಷವನ್ನು ಮಹತ್ತಾಗಿ ನೋಡುತ್ತಾನೆ, ಆದರೆ ತನ್ನಲ್ಲಿ ಬಿಲ್ವದ ಕಾಯಿಯಷ್ಟು ದೋಷವಿದ್ದರೂ ನೋಡಿದರೂ ನೋಡದಂತೆ ಇರುತ್ತಾನೆ. ಉತ್ತಮರನ್ನು ಉತ್ತಮರೇ ರಕ್ಷಿಸುವರು. ಸಜ್ಜನರೇ ಸಜ್ಜನರಿಗೆ ಆಪತ್ತಿನಲ್ಲಿ ರಕ್ಷಣೆ ನೀಡಬಲ್ಲರು. ಕೆಸರಿನಲ್ಲಿ ಸಿಲುಕಿದ ಆನೆಯನ್ನು ಮತ್ತೊಂದು ಆನೆ ಮಾತ್ರವೇ ರಕ್ಷಿಸಬಹುದು ಅಲ್ಲವೇ? ಇತರರಿಗೆ ಒಳಿತು ಬಯಸುವುದೇ ಪರೋಪಕಾರ. ಮರಗಳು ಹಣ್ಣು ಕೊಡುವುದು, ನದಿಗಳು ಹರಿಯುವುದು, ಹಸು ಹಾಲು ಕೊಡುವುದು ಪರೋಪಕಾರಕ್ಕಾಗಿ. ಅಂತೆಯೇ ನಮ್ಮ ಶರೀರವೂ ಕೂಡ ಪರೋಪಕಾರಕ್ಕಾಗಿಯೇ ಉಪಯೋಗವಾಗಬೇಕು. ಕುರುಡನಿಗೆ ಕನ್ನಡಿ ಇದ್ದೇನು ಪ್ರಯೋಜನ? ಕಣ್ಣು ಇಲ್ಲದವನಿಗೆ ಕನ್ನಡಿ ಹಿಡಿದರೆ ಅದು ನಿಷ್ಪ್ರಯೋಜಕ. ಹಾಗೆಯೇ ಸ್ವತಃ ಬುದ್ಧಿ ಅಥವಾ ತಿಳುವಳಿಕೆ ಇಲ್ಲದವನಿಗೆ ಎಷ್ಟು ಶಾಸ್ತ್ರದ ಜ್ಞಾನ ತುಂಬಿದರೂ ಅದು ಪ್ರಯೋಜನವಿಲ್ಲ, ಏಕೆಂದರೆ ಅದನ್ನು ತಾನೇ ಸ್ವತಃ ಅರ್ಥೈಸಿಕೊಳ್ಳಲಾರ. ವಿನಯವೇ ಭೂಷಣ. ಆಕಾಶಕ್ಕೆ ಸೂರ್ಯನು, ಕಮಲಕ್ಕೆ ದುಂಬಿಯು, ಅಮಿತ ಐಶ್ವರ್ಯಕ್ಕೆ ದಾನ, ಮನಸ್ಸಿಗೆ ಸ್ನೇಹವು, ಈ ಗುಣಗಳೆಲ್ಲ ವಿನಯವು ಭೂಷಣ. 6 ಸಂಗತಿಗಳು ಸುಖಕರ ಯಾವುವೆಂದರೆ ಧನಪ್ರಾಪ್ತಿ, ಆರೋಗ್ಯ, ನೆಮ್ಮದಿ, ಪ್ರಿಯಳು ಪ್ರಿಯವಂದಳಾದ ಹೆಂಡತಿ, ವಿನೀತನಾದ ಮಗ, ಧನಾರ್ಜನೆಗೆ ಉಪಯುಕ್ತವಾದ ವಿದ್ಯೆ. ಇವು 6 ಸುಖಕರ ಸಂಗತಿಗಳು. ಗುಣರತ್ನಗಳ ಸಂಗ್ರಹ ಅಮೂಲ್ಯವಾದದ್ದು. ಧರ್ಮ, ಯಶಸ್ಸು, ನೀತಿ, ದಯೆ, ದಾಕ್ಷಿಣ್ಯ, ಮನೋಹರವಾದ ಸುಭಾಷಿತ ಇವೇ ಮೊದಲಾದ ಗುಣರತ್ನಗಳನ್ನು ಶೇಖರಿಸುವವನೋ ಅವನು ದುಃಖಕ್ಕೆ ಎಂದೂ ಒಳಗಾಗುವುದಿಲ್ಲ. ಧರ್ಮ, ಅರ್ಥ, ಕಾಮ. ಧರ್ಮ, ಅರ್ಥ, ಕಾಮ ಈ ಮೂರನ್ನೂ ಸಮಾನವಾಗಿ ಅನುಭವಿಸಬೇಕು. ಇದರಲ್ಲಿ ಒಂದನ್ನು ಅನುಭವಿಸುವವನು ಕನಿಷ್ಠನು, 2ರಲ್ಲಿ ಆಸಕ್ತಿ ಉಳ್ಳವನು ಮಧ್ಯಮನು, 3ರಲ್ಲಿಯೂ ಆಸಕ್ತನಾದವನು ಶ್ರೇಷ್ಠನು. ಮಾತಿಗೆ ಮಾತು ಬೆಳೆಸುತ್ತಾ ನೋವು ಮಾಡಿಕೊಂಡು ದೂರವಾಗಿ ಮೌನಿಯಾಗುವ ಬದಲು ಮಾತೇ ಆಡದೆ ಮೌನಿಯಾಗಿ ಸುಮ್ಮನಿರುವುದು ತುಂಬ ಒಳ್ಳೆಯದು. ಗಂಗೆಯಲ್ಲಿ ಮುಳುಗಿದ ಮಾತ್ರಕ್ಕೆ ಯೋಗಿಯಲ್ಲ. ಹುಟ್ಟಿನಿಂದ ಸಾಯುವವರೆಗೂ ಗಂಗಾ ಮೊದಲಾದ ಪವಿತ್ರ ನದಿ ಜಲದಲ್ಲಿದ್ದ ಮಾತ್ರಕ್ಕೆ ಯೋಗಿ ಅನಿಸುವುದಾದರೆ ಕಪ್ಪೆ ಮೀನುಗಳು ಕೂಡ ಯೋಗಿಗಳೇ ಅಲ್ಲವೇ? ಬೇರೆಯವರು ನಿಮ್ಮನ್ನು ತಪ್ಪಾಗಿ ತಿಳಿದುಕೊಳ್ಳುತ್ತಾರೆಂದು ನೊಂದುಕೊಳ್ಳದಿರಿ, ಏಕೆಂದರೆ ಅವರವರ ತಿಳುವಳಿಕೆ ಜ್ಞಾನ ಎಷ್ಟಿರುತ್ತೋ ಅಷ್ಟೇ ನಿಮ್ಮನ್ನು ತಿಳಿದುಕೊಂಡಿರುತ್ತಾರೆ. ಅದರಲ್ಲಿ ನಿಮ್ಮದೇನೂ ತಪ್ಪಿಲ್ಲ. ಖುಷಿ ಎನ್ನುವುದು ಹೀಗೆ ಎಲ್ಲದರಲ್ಲೂ ಇದೆ. ಅದನ್ನು ಹುಡುಕುವ ತವಕ ಮತ್ತು ಅನುಭವಿಸುವ ಜಾಣತನ ನಮಗಿರಬೇಕಷ್ಟೆ. ನಾವಿಲ್ಲಿ ಕೊಟ್ಟ ಮಾಹಿತಿ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕನ್ನಡಿಗರನ್ನು ಬೆಳೆಸಿ. ಧನ್ಯವಾದಗಳು.